ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮಿನಿ ವ್ಲಾಗ್. ಎಲ್ಲರೂ ಹೆಂಗಿದ್ದೀರಿ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆಯಿತಾ, ವಡಪೆ ಅನ್ನೋದು ಹೆಸರು ಕೇಳಿದ್ದೆ. ಇದು ನಾನು ಮೊದಲನೇ ಸಲ. ಸೊ ನಮ್ಮತ್ತೆ ಮಾಡಿರೋ ಈ ವಡಪೆ ಮಾತ್ರ ತುಂಬ ರುಚಿಯಾಗಿತ್ತು. ತುಂಬ ಖಾರವಾಗಿ, ರುಚಿಯಾಗಿ, ಸಾಫ್ಟಾಗಿ, ಸ್ಪಾಂಜಿಯಾಗಿತ್ತು. ಸೊ ಇದನ್ನು ಮಾಡೋದು ಕೂಡ ಅಷ್ಟೇ ಸಿಂಪಲ್, ತುಂಬ ಸಮಯ ಏನು ಬೇಕಾಗೋದಿಲ್ಲ. ಸೊ ಮಕ್ಕಳೆಲ್ಲ ಬೆಳಗ್ಗೆ ರೆಗ್ಯುಲರಾಗಿ ದೋಸೆ, ಇಡ್ಲಿ, ಪಡ್ಡು ತಿಂದು ಬೇಜಾರಾಗಿದ್ದರೆ ಈ ಥರ ಒಂದು ವಡಪೆ ಮಾಡಿ ನೋಡಿ, ಖಂಡಿತವಾಗ್ಲೂ ತಿಂತಾರೆ. ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹಸಿಮೆಣಸು, ಒಣಮೆಣಸು, ಕಾಯಿ ತುರಿ, ಹಾಗೆ ಸ್ವಲ್ಪ ಇಂಗು, ಅರಿಶಿನ, ಜೀರಿಗೆ ಮತ್ತು ಕೊತ್ತಂಬರಿ ಕಾಳಿದ್ರೆ ಸಾಕು. ಇದಕ್ಕೆ ಮೇನ್ ಬೇಕಾಗಿರೋ ಇಂಗ್ರೀಡಿಯೆಂಟ್ ಅಂದರೆ ಮೊಗೆಕಾಯಿನ ಮೀಡಿಯಮ್ ಸೈಜಿನ ಒಂದು ದೊಡ್ಡ ಮೊಗೆಕಾಯಿನ ತೊಗೊಂಡಿದ್ದೀನಿ. ಸೊ ಮೊಗೆಕಾಯಿ ಜೊತೆಗೆ ಈ ಥರ ಎಲ್ಲ ಮಿಶ್ರಣವನ್ನು ಸೇರಿಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಹಿಂದಿನ ದಿನ ರಾತ್ರಿಯೇ ಅಕ್ಕಿ ಮತ್ತು ಉದ್ದಿನ ಬೇಳೆನ ನೆನೆಸಿಟ್ಕೊಂಡಿದ್ದೆ. ಸೊ ಉದ್ದಿನ ಬೇಳೆನೂ ಮತ್ತು ಅಕ್ಕಿನೂ ಇದ್ರ ಜೊತೆಗೆ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನೋಡ್ತಿರ್ಬೋದು, ಈ ಹದದಲ್ಲಿ ಬಂದರೆ ಸಾಕು. ಇದಕ್ಕೆ ನೀರು ಹಾಕೋಂಥ ನೆಸೆಸಿಟಿನೇ ಇರೋದ್ರಿಲ್ಲ. ಯಾಕಂತ ಅಂದರೆ ಮೊಗೆಕಾಯಲ್ಲಿ ಆಲ್ಮೋಸ್ಟ್ ನೀರಿನ ಅಂಶ ಇದ್ದೇ ಇರುತ್ತೆ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಆಯಿತಾ. ನನಗೆ ಯಾವಾಗಲೂ ಖಾರ ಇಷ್ಟಪಡ್ತೀವಿ ಅಂತಂದು ಸ್ವಲ್ಪ ಖಾರನ ಜಾಸ್ತಿನೇ ಹಾಕ್ಕೊಂಡು ಮಾಡ್ಕೊಂಡಿದ್ವಿ. ಯಾಕಂತಂದರೆ ಮೊದಲೇ ಇದರಲ್ಲೆಲ್ಲ ಮಸಾಲ ಇರುತ್ತಲ್ವ, ಮತ್ತು ಚಟ್ನಿ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಇದಕ್ಕೆ ತುಪ್ಪ ಅಥವಾ ಮೊಸರು ಹಾಕ್ಕೊಂಡು ತಿಂದರೆ ಮಾತ್ರ ಒಳ್ಳೆ ಕಾಂಬಿನೇಷನ್, ಆಯಿತಾ. ಸೊ ಇದನ್ನು ಈ ಥರ ಹದದಲ್ಲಿ ಕಲಿಸ್ಕೋಬೇಕಾಗುತ್ತೆ. ನೋಡ್ತಿರ್ಬೋದು, ಈ ಥರ ದಪ್ಪನಾಗಿ ದೋಸೆ ಎರ್ಕೊಂಡು ಅದ್ರ ಜೊತೆ ಬೆಣ್ಣೆ ಅಥವಾ ತುಪ್ಪ ಹೀಗೆ ಮೊಸರು ಹಾಕ್ಕೊಂಡು ತಿಂದರೆ ಮಾತ್ರ ರುಚಿಯಾಗಿರುತ್ತೆ. ನಿಮಗೇನಾದರೂ ಈ ಥರ ಒಳ್ಳೊಳ್ಳೆ ನನ್ನ ಪೇಜನ್ನು ಫಾಲೋ ಮಾಡ್ಕೊಳ್ಳಿ, ಆಯಿತಾ. ಮತ್ತೆ ಸಿಗುವ. ಬಾಯ್ ಬಾಯ್, ಟಾಟಾ.